ಹಿಂದುತ್ವ ಬೆಳೆಸ್ಕೊಳ್ಳೋದೆಲ್ಲ ಹೇಳ್ತಾ ಇರುವಂಥದ್ದು. ಅದನ್ನು ಎಷ್ಟೆಲ್ಲ ಆಪೋಷಣ ಮಾಡ್ಕೋಬೋದು ಅಷ್ಟು ಆಪೋಷಣ ಮಾಡ್ಕೊಂಡಿದ್ದಾರೆ. ಡೋಂಗಿ ಹಿಂದುತ್ವವಾದ. ಇಲ್ಲಿ ಅಜಿತ್ ಸೇಠ್ ತನ್ವೀರ್ ಸೇಠ್ಗೆ ನಮ್ಮ ಮುಂದೆ ಬೈಯೋದು, ಅಲ್ಲೆಲ್ಲೋ ಎದುರುಗಡೆ ಸಿಕ್ಕಿದ್ರೆ ತಪ್ಕೊಳ್ಳೋದು. ಅಯ್ಯೂಬ್ ಖಾನ್ಗೆ ಇಲ್ಲಿ ಬೈಯೋದು, ಅಲ್ಲಿ ಇನ್ನೊಂದು ಕಡೆ ಸಿಕ್ಕರೆ ತಪ್ಕೊಳ್ಳೋದು. ಸಿದ್ದರಾಮಯ್ಯನವ್ರಿಗೆ ಇಲ್ಲಿ ಬೈಯೋದು, ಅವ್ರು ಎದುರುಗಡೆ ಸಿಕ್ಕರೆ ಕಾಲು ನಮಸ್ಕಾರ ಮಾಡಿದ್ರು. ಕೇಳ್ಬಿಡಿ ನೀವು, ಹಿರಿಯರು ಅಂದರೆ ಗೌರವ ಇದೆ. ನನಗೆ ಸಂಸ್ಕಾರ ಯಾವುದ್ರಿ ಸಂಸ್ಕಾರ ನಿಮ್ಮದು? ಹೋದಂಥ ಜಾಗಗಳಲ್ಲಿ ಪ್ರಚೋದನಾಕಾರಿ ಭಾಷಣಗಳನ್ನು ಮಾಡಿ ಹಿಂದೂ ಯುವಕರುಗಳನ್ನು ಮುಸಲ್ಮಾನರ ವಿರುದ್ಧ ಎತ್ಕಟ್ಟುವಂಥದ್ದು, ಅಲ್ಲಿ ಜಗಳ ಬಡದಾಟ ಗಲಭೆ ಕೋಮು ಗಲಭೆ ಆದರೆ ಇವರು ಪಲಾಯನವಾದ ಮಾಡುವಂಥದ್ದು. ಅವರು ಬೇಸಿಕಲಿ ರಾಜಕಾರಣಿ ಅಲ್ಲ. ಅವರು ಏಕಾಏಕಿ ಪ್ರತಿಷ್ಠಾಪನೆಗೊಂಡಂಥ ಒಬ್ಬ ವ್ಯಕ್ತಿ. ಪ್ರಧಾನಿಯವರು ಅವ್ರನ್ನ ಇಲ್ಲಿ ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡಿದಾಗ ಅವರು ಇಲ್ಲಿ ಬಂದು ಅಭ್ಯರ್ಥಿಯಾಗಿ ನಿಂತಂಥದ್ದು. ಯಾಕೆ ಶಾಹಿ ಮುಗಿದೋಯ್ತಾ ನಿಮಗೆ? ಬರವಣಿಗೆ ನಿಂತೋಯ್ತಾ ನಿಮ್ಮದು? ಬರವಣಿಗೆ ಇಲ್ವಾ ನಿಮ್ದೀಗ? ನೈತಿಕತೆ ಕುಸ್ತೋಗಿದೆಯಾ ನಿಮಗೆ? ಇಲ್ಲೇನು ಕೆಲಸ ಮಾಡ್ತಾ ಇಲ್ವಾ ನಿಮಗೆ? ಇಲ್ಲೇ ಯಾವುದೋ ಒಂದು ಜಿಲ್ಲಾಧಿಕಾರಿಗೆ ಹೋಗಿ ಒಂದು ಹೆಣ್ಮಗಳು ಒಂದು ಕಂಪ್ಲೇಂಟ್ ಕೊಟ್ಲಲ್ಲ ನಿನ್ನ ಮೇಲೆ, ಏನಾಯ್ತು? ಸುದ್ದಿ ಮಾಧ್ಯಮದವರು ಅದನ್ನೆಲ್ಲ ಪ್ರಸಾರ ಮಾಡಂಗೇ ಇಲ್ಲ ಅಂತೀರಿ. ನೀವೇ ಹೇಳ್ತೀರಿ, ಸ್ಟೇ ತಗೊಂಬತ್ತೀರಿ. ಯಾಕೆ ಅಲ್ಲೋಗಿ ಎಡ್ತಾಕ್ತೀರಿ ನೀವು? ಇಲ್ಲಿ ಒಬ್ಬ ಪುಸ್ತಕ ಬರೆದ್ರು, ಕತ್ತಲೆ ಜಗತ್ತು ಅಂತೇಳಿ, ಪ್ರವೀಣ್ ಕುಮಾರ್ ಮಾವಿನ ಕಾಡು ಅಂತ. ನಾವು 11 ಗಂಟೆಗೆ ಪುಸ್ತಕ ಬಿಡುಗಡೆ ಅಂತೇಳಿ ತಗೊಂಬಂದ್ರೆ 10:30 ಪೊಲೀಸ್ನವ್ರು ತಂದು ಸ್ಟೇ ಆರ್ಡರ್ ಕಾಪಿ ತಂದು ಕೊಡ್ತಾರೆ ನಮಗೆ. ಯಾಕಪ್ಪ ತಗೊಂಬರ್ತೀಯ ಸ್ಟೇ ಆರ್ಡರ್ ನೀನು? ನಿಮಗೆ ಕೊಟ್ಟಂಥ ಅವಕಾಶಗಳಲ್ಲಿ ರಾಜಕಾರಣಿಯಾಗಿ ಬೆಳೆದು ನೀವು ಉತ್ತುಂಗಕ್ಕೆ ಹೋಗ್ತೀರಾ ಅಂದ್ಕೊಂಡ್ವಿ. ಬಾಂಬ್ ಹಾಕಕ್ಕೆ ಪಾಸ್ ಕೊಡ್ತೀರಾ ಅಂತ ಅಂದ್ಕೊಳ್ಳಿಲ್ಲ ನಾವು. ನಿಮ್ಮನ್ನ ಬಾಂಬ್ ಹಾಕಕ್ಕೆ ಪಾಸ್ ಕೊಡ್ತೀರಾ ಅಂದ್ಕೊಳ್ಳಿಲ್ಲ. ಸ್ಟೇ ತೊಗೊಂಬತ್ತೀರಾ ಅಂತ ಅಂದ್ಕೊಳ್ಳಿಲ್ಲ. ಪ್ರತಾಪ್ ಸಿಂಹ ಅವರು ಇವತ್ತು ಇದ್ದಕ್ಕಿದ್ದಂಗೆ ದಿಢೀರ್ ಅಂತೇಳಿ ನೆನ್ನೆ ಬಂದು ನಾನು ರಾಜಕಾರಣಕ್ಕೆ ಎಂಟ್ರಿ ಆಗ್ತಾ ಇದ್ದೀನಿ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದರೆ ನೀವು ರಾಷ್ಟ್ರ ಮಟ್ಟದಿಂದ ದೂರ ಆದ್ರ? ಇಲ್ಲಿ ತನಕ ರಾಜ್ಯದಲ್ಲಿ ಇರಲಿಲ್ವಾ? ನಿಮಗೆ ಯಾಕೆ ಜವಾಬ್ದಾರಿಗಳನ್ನು ಪಾರ್ಟಿಲಿ ಕೊಡಲಿಲ್ಲ? ಟಿಕೆಟ್ ಯಾಕೆ ನಿಮಗೆ ತಪ್ಪಿತು? ಈ ರೀತಿ 10 ಹಲವು ಪ್ರಶ್ನೆಗಳಿಗೆ ಅವರು ಉತ್ತರನೇ ಕೊಡ್ತಾ ಇಲ್ಲ. ಏಕಾಏಕಿ ನೀವು ಚಾಮರಾಜ ಕ್ಷೇತ್ರ ಅಂತೇಳಿ ಹೇಳೋ ಅಂಥ ಈ ಕ್ಷೇತ್ರನೇ ಯಾಕೆ ಆಯ್ಕೆ ಮಾಡ್ಕೋತಾ ಇದ್ದೀರಾ? 8 ಕ್ಷೇತ್ರಗಳಿದೆ ಇಲ್ಲಿ. ಇವರು ಪ್ರತಿನಿಧಿಸಿದಂಥ ಇದರಲ್ಲಿ 8 ಕ್ಷೇತ್ರಗಳಿದೆ. ಅಂದರೆ ಕೂತ್ಕೊಂಡು ನೀವು ಲೆಕ್ಕಾಚಾರ ಮಾಡಿದ್ದೀರಾ? ನೀವು ಅಲ್ಲಿ ಗೆಲ್ಲೋದಿಲ್ಲ, ಇಲ್ಲಿ ಸೀಟ್ ಸಿಗೋದಿಲ್ಲ, ಇಲ್ಲಿ ನನಗೆ ವಿರೋಧ ಇದೆ, ಇಲ್ಲಿ ಭಾಳ ಅನುಕೂಲ ಇದೆ, ಇಲ್ಲಿ ಯಾಕೆ ಈ ಕ್ಷೇತ್ರನೇ ಆಯ್ಕೆ ಮಾಡ್ಕೊಳ್ತೀರಿ ನೀವು? ಈ ರೀತಿ ದ್ವಿಮುಖ ನೀತಿಗಳು ಮತ್ತು ಏಕಪಕ್ಷೀಯವಾಗಿ ತಗೊಂಡಂಥದ್ದನ್ನು ನಾವು 100ಕ್ಕೆ 200 ಭಾಗ ನಾವು ಖಂಡಿಸ್ತಾ ಇದ್ದೀವಿ ಮತ್ತು ವಿರೋಧಿಸ್ತಾ ಇದ್ದೀವಿ. ಇದನ್ನು ಪ್ರತಾಪ್ ಸಿಂಹ ರಾಜಕಾರಣಕ್ಕಲ್ಲ, BJP ಒಳಗಡೆ ಅವರೇನಾದ್ರು ಮತ್ತೆ ಸಕ್ರಿಯ ಕೆಲಸ ಮಾಡಬೇಕು ಅಂತೇಳಿ ಹೇಳಿದ್ರೆ ಇವೆಲ್ಲ ಪ್ರಶ್ನೆಗಳಿಗೆ ಅವ್ರು ಉತ್ತರ ಕೊಡಬೇಕು. ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಆಮೇಲೆ ಕಾರ್ಯಕರ್ತರ ಅಭಿಪ್ರಾಯವನ್ನು ತೊಗೊಂಡು ಬರಬೇಕು. ಇದೇ ಪ್ರತಾಪ್ ಸಿಂಹ ಇವ್ರಿಗೆ ಟಿಕೆಟ್ ತಪ್ಪಿದಾಗ ಇವ್ರು ಹೇಳ್ದಂಥದ್ದು ಅಪ್ಪ ಮಕ್ಕಳು ಸೇರಿಕೊಂಡು ನನ್ನ ಟಿಕೆಟನ್ನು ತಪ್ಪಿಸ್ಬಿಟ್ರು ಅಂತೇಳಿ ಯಾರ ಮೇಲೆ ಆರೋಪ ಮಾಡಿದರು? BS ಯಡಿಯೂರಪ್ಪನವರು ಇದೇ ವಿಜಯೇಂದ್ರ ಅವ್ರ ಮೇಲೆ. ಅದನ್ನು ಮರ್ತ್ಬಿಟ್ಟಿದ್ದೀರಾ ನೀವು? ಅದನ್ನು ಮರ್ತಿದ್ದೀರಾ ನೀವು? ನಿಮ್ಮ ತಪ್ಪನ್ನು ಮಡಿಕೊಂಡು ಯಡಿಯೂರಪ್ಪನವ್ರ ಮೇಲೆ ಮತ್ತು ಇದೇ ವಿಜಯೇಂದ್ರ ಅವ್ರ ಮೇಲೆ ಹೇಳಿದ್ರೆ ನೀವು ಆರೋಪಗಳನ್ನು ಮಾಡಿದ್ರಿ ನೀವು. ಸೊ ಈ ಪ್ರತಾಪ್ ಸಿಂಹ ಅಂತ ವ್ಯಕ್ತಿ ನಾನು ಕಟ್ಟರ್ ಹಿಂದೂವಾದಿ ಅಂತೇಳಿ ಹೇಳ್ಕೊಳ್ತೀರಿ, ನಾನೇ ಹಿಂದುತ್ವದ ಐಕಾನ್ ಅಂತ ಹೇಳ್ಕೊಳ್ತೀರಿ. ಬಿಜಾಪುರದಿಂದ ಹಿಡಿದು ಚಾಮರಾಜನಗರ ತನಕ ಯಾವುದೇ ಹನುಮ ಜಯಂತಿ ಆದರೂ ನೀವೇ ಸ್ವಯಂ ಘೋಷಿತವಾಗಿ ಹೋಗ್ತೀರಿ, ಗಣಪತಿ ಉತ್ಸವಗಳಿಗೆ ಹೋಗ್ತೀರಿ. ಯಾಕೆ 224 ಕ್ಷೇತ್ರಗಳಲ್ಲಿ ನಿಮಗೆ ರಿಸರ್ವೇಷನ್ ಬಿಟ್ಟು ಬೇರೆ ಯಾವುದು ಕಾಣಿಸ್ತಾ ಇಲ್ವಾ ನಿಮಗೆ? ಯಾಕೆ ಅಲ್ಲಿ ಭಯಾನ ನಿಮ್ಗೆ ಅಲ್ಲಿ ಕೆಲಸ ಮಾಡೋದಕ್ಕೆ ನಿಮಗೆ? ಅಂದರೆ ನಾನು ಹೇಳ್ತಾ ಇರೋವಂಥದ್ದು, ಪ್ರತಾಪ್ ಸಿಂಹ ಎಲ್ಲೇ ಹೋದರೂ ಇವರು ಒಂದು ಢೋಂಗಿ ಹಿಂದುತ್ವವಾದವನ್ನು ಪ್ರತಿಪಾದಿಸ್ತಾರೆ. ಹೋದಂಥ ಜಾಗಗಳಲ್ಲಿ ಪ್ರಚೋದನಾಕಾರಿ ಭಾಷಣಗಳನ್ನು ಮಾಡಿ ಹಿಂದೂ ಯುವಕರುಗಳನ್ನು ಮುಸಲ್ಮಾನರ ವಿರುದ್ಧ ಎತ್ಕಟ್ಟುವಂಥದ್ದು, ಅಲ್ಲಿ ಜಗಳ ಬಡದಾಟ ಗಲಭೆ ಕೋಮು ಗಲಭೆ ಆದರೆ ಇವರು ಪಲಾಯನವಾದ ಮಾಡುವಂಥದ್ದು. ಈ ರೀತಿ ದ್ವಿಮುಖ ನೀತಿಗಳನ್ನು ಇಟ್ಕೊಂಡಂಥ ವ್ಯಕ್ತಿ ಇವತ್ತು ಏಕಾಏಕಿ ಚಾಮರಾಜ ಕ್ಷೇತ್ರವನ್ನು ಕೇಳ್ತಾ ಇರುವಂಥದ್ದು ಖಂಡನೀಯವಾಗಿದೆ. ಅಲ್ಲ, ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತ್ಕೊಂಡ್ರೆ ನನ್ನ ಯಾವ ಅಭ್ಯರ್ಥಿನೂ ಇಲ್ಲ. ಅವರು ಪಕ್ಷದ ವಿಚಾರ ಹೇಳ್ತಾ ಇರೋವಂಥದ್ದು. ಅವರು ನಾನು ಪಕ್ಷದಿಂದ ನಿಂತ್ಕೊಳ್ತೀನಿ ಅಂತೇಳಿ ಉಲ್ಲೇಖ ಮಾಡಿದ್ದಾರೆ ಅವರು. ನಿಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಬಿಡ್ತೀನಿ ನಾನು. ನಮ್ಮ ಪಕ್ಷದಲ್ಲಿ ಅದು ಗ್ರಾಮ ಪಂಚಾಯತಿ ಸದಸ್ಯನಿಂದ ಹಿಡಿದು ಸಂಸದರ ತನಕನೂ ಪಕ್ಷ ನಿರ್ಧಾರ ಮಾಡಬೇಕು. ನಿಮಗೆ ಪಕ್ಷ ಹೇಳಿದೆಯಾ ಹೋಗಲ್ಲಿ ಕೆಲಸ ಮಾಡಿ ಅಂತ ಹೇಳಿದೆಯಾ? ಪಕ್ಷ ಹೇಳಿದೆಯಾ? ಅಲ್ಲ, ಅದನ್ನು ಹೇಳಿಲ್ಲ ಅವರು ಇಂಡಿಪೆಂಡೆಂಟ್ ಅಂತ ಹೇಳಿದರೆ ನಾನು ಇಲ್ಲಿ ತನಕ ಬರ್ತಾನೆ ಇರಲಿಲ್ಲ. ಆದರೆ ಅವ್ರು ಹೇಳಿರೋವಂಥದ್ದು ಯಾರನ್ನ? ಚಾಮರಾಜ ಕ್ಷೇತ್ರದ
ಜವಾಬ್ದಾರಿ ಇರೋವಂಥ ಪಕ್ಷದ ಕೆಲಸ ಮಾಡ್ತಾ ಇರೋವಂಥ ಎಲ್ಲ ಕಾರ್ಯಕರ್ತರನ್ನ ಕೂರಿಸ್ಕೊಂಡು ಪತ್ರಿಕಾಗೋಷ್ಠಿ ನಡೆಸಿರೋವಂಥದ್ದು. ಸ್ವತಂತ್ರ ಅಭ್ಯರ್ಥಿ ಅಂದರೆ ನಾವ್ಯಾರು ಬರ್ತಾನೆ ಇರಲಿಲ್ಲ ಇಲ್ಲಿಗೆ. ಆ ತಾಕತ್ತು ಅವ್ರಿಗಿಲ್ಲ. ಸ್ವತಂತ್ರ ಅಭ್ಯರ್ಥಿ ಆಗುವಂಥ ತಾಕತ್ತು ಇಲ್ಲ ಅವ್ರಿಗೆ. 100% ಹೇಳ್ತೀನಿ. ಯಾಕೆ ಅಂತ ಆ ರೀತಿ ಇದ್ದಿದ್ರೆ ಒಬ್ಬರೇ ಒಬ್ಬರು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ರು ಅವರು. ಇಷ್ಟೊಂದು ಜನ ತೊಗೊಂಡು ಪತ್ರಿಕಾಗೋಷ್ಠಿ ನಡೆಸ್ತಾ ಇರಲಿಲ್ಲ. ಆಮೇಲೆ ಇವತ್ತು ಅವ್ರು ಮಾಡಿರೋಂಥ ಕೆಲಸ ಏನಾಗಿದೆ ಅಂತ ಹೇಳಿದ್ರೆ, ಈಗಾಗಲೇ ಇವ್ರ ಜೊತೆಯಲ್ಲಿ ಗುರುತಿಸ್ಕೊಂಡಂಥ 1 ವರ್ಷದಿಂದ ಈಚೆಗೆ ಗುರುತಿಸ್ಕೊಂಡಂಥ ಯಾವುದೇ ಕಾರ್ಯಕರ್ತನಿಗೆ ಇವತ್ತು ಪಕ್ಷದ ಯಾವುದೇ ಜವಾಬ್ದಾರಿ ಕೊಟ್ಟಿಲ್ಲ. ಅವ್ರಿಗೆ ಟಿಕೆಟನ್ನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು. ಅವ್ರಿಗೆ ಆ ರೀತಿ ರಾಜ್ಯ ರಾಜಕಾರಣಕ್ಕೆ ಏನಾದ್ರು ರಾಷ್ಟ್ರೀಯ ನಾಯಕರು ಕಳಿಸೋವಂಥದ್ದು ಇದ್ದಿದ್ದರೆ ಈ ಕಳೆದಂಥ ವಿಧಾನಸಭೆಯಲ್ಲೇ ಕೊಟ್ಬಿಡ್ತಿದ್ರಲ್ಲ ಟಿಕೆಟು. ಯಾಕೆ ಮಿಸ್ ಮಾಡ್ತಿದ್ರು ಅವ್ರನ್ನ ಅಲ್ವೇ? ನಿನ್ಗೆ ರಾಷ್ಟ್ರಕ್ಕೆ ಬೇಡಪ್ಪ, ರಾಜ್ಯಕ್ಕೆ ಇದ್ಬಿಡು, ನೀನು ರಾಜ್ಯಕ್ಕೆ ಕೊರತೆ ಇದೆ, ರಾಜ್ಯದಲ್ಲಿ ಯಾವುದೋ ನಾಯಕರುಗಳಿಲ್ಲ ಅಂತೇಳಿ ಆಗಲೇ ಕೊಡ್ತಿದ್ರಲ್ಲ. ಅಲ್ಲಿಗೆ ಅರ್ಥ ಏನು ಅಂತ ಹೇಳಿದ್ರೆ, ನೀನು ತಟಸ್ಥವಾಗಿರೋ, ಯಾವುದೇ ಚಟುವಟಿಕೆ, ಯಾವುದೂ ಜವಾಬ್ದಾರಿನೂ ಕೊಟ್ಟಿಲ್ಲ, ಪದಾಧಿಕಾರಿ ಮಾಡಿಲ್ಲ, ಏನೂ ಮಾಡಿಲ್ಲ ನಿನ್ನನ್ನು. ಅಂದರೆ ಅರ್ಥ ಏನು ಅಂತ ಹೇಳಿದ್ರೆ, ರಾಷ್ಟ್ರ ಮಟ್ಟದ ಸೂಚನೆ ಏನು ಅಂದರೆ, ನೀನು ತಟಸ್ಥವಾಗಿದ್ದೀರಾ ನೀವು? ಹಾಲಿ ಸಂಸದರ ವಿರುದ್ಧ ಮಾತಾಡ್ತೀರಿ, ರಾಜ್ಯದ ಮುಖ್ಯಮಂತ್ರಿ ಪರವಾಗಿ ಮಾತಾಡ್ತೀರಿ. ನೋಡಿ, ರಾಜ್ಯಾಧ್ಯಕ್ಷರು ಅವ್ರದ್ದೇ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಾರೆ. ನಾನು ಯಾಕೆ ಸಾಮಾನ್ಯ ಕಾರ್ಯಕರ್ತ ಅಂದರೆ, ನಾನು ಬೂತ್ ಮಟ್ಟದಿಂದ ಕೆಲಸ ಮಾಡಿದ್ದೀನಿ. BJP ಇಲ್ಲದೆ ಇರುವಂಥ ವಾರ್ಡಲ್ಲಿ BJP ಬಾವುಟನ ಕಟ್ಟಿದ್ದೀನಿ. ಅಲ್ಲಿ ವಾಚಾಮ ಗೋಚರ ಬೇರೆ ಪಕ್ಷದವ್ರ ಕಡೆಯಿಂದ ಬಯಸ್ಕೊಂಡಿದ್ದೀನಿ. ಎಷ್ಟೋ ಜನ ಕಾರ್ಯಕರ್ತರು ಇವತ್ತಿನ ತನಕ 30 ವರ್ಷದ ಮೇಲ್ಪಟ್ಟು ಕೆಲಸ ಮಾಡ್ತಿರೋರು ಒಬ್ಬರು ನಾನೇ ಕಾರ್ಪೊರೇಟರ್ ಆಗೋಕ್ಕಾಗಲಿಲ್ಲ. ಯಾಕೆಂದರೆ ಈ ರಿಸರ್ವೇಷನ್ ವ್ಯವಸ್ಥೆಗಳು ಇದರಲ್ಲಿ ಒಂದು ವಾರ್ಡ್ ರಿಸರ್ವೇಷನ್ ಆಯಿತು ಅಂತ ನನ್ನ ವಾರ್ಡನ್ನು ಬಿಟ್ಟು ಇನ್ನೊಂದು ವಾರ್ಡಲ್ಲಿ ನಿಂತು ಸೋತಿದ್ದೀನಿ ನಾನು. ಇನ್ನೂ ಕಾರ್ಪೊರೇಟರ್ ಆಗೋಕ್ಕಾಗ್ತಾ ಇಲ್ಲ. ಜಾತಕ ಪಕ್ಷಿಗಳ ಥರ ಕಾಯ್ತಾ ಇದ್ದಾರೆ. ಆಯಿತು, ಸಿಕ್ತು ರಿಸರ್ವೇಷನು ಅಂದರೆ ಆ ಸಿಗೋ ಅಷ್ಟೊತ್ತಿಗೆ ಅವ್ನಿಗೆ ವಯಸ್ಸಿದ್ದಾಗ ದುಡ್ಡಿದ್ದಾಗ ರಿಸರ್ವೇಷನ್ ಇಲ್ಲ. ಈ ರೀತಿ ವ್ಯತ್ಯಾಸಗಳಿದ್ದಂಥ ಸಂದರ್ಭದಲ್ಲಿ MP ತಗೋ 2 ಸರಿ ನಿನಗೆ, ಮತ್ತು MLAನೂ ಕೇಳು, ಕೊನೆಗೆ ಅದು ಕೊಡದೇ ಇದ್ರೆ ಏನು ಕೇಳ್ತೀಯ? ZP ಕೇಳ್ತೀಯಾ? ಆಮೇಲೆ ಕಾರ್ಪೊರೇಷನ್ ಕೇಳ್ತೀಯ ನೀನಾಗಾದರೆ? ನಾವೇನು ಮಾಡ್ತಾ ಕೂತ್ಕೊಳ್ಳೋಣ ಹಾಗಾದರೆ? ಪ್ರತಾಪ್ ಸಿಂಹ ಅಂಕಣಗಳನ್ನು ಬರಿತಾ ಇದ್ದಂಥ ಸಂದರ್ಭದಲ್ಲಿ ಒಬ್ಬ ಸಾಮಾನ್ಯ ಆಟೋ ಚಾಲಕನಾಗಿ ನಾನು ಆಟೋ ಓಡಿಸ್ತಾ ಇದ್ದೆ. ಅಷ್ಟು ದುಡ್ಡು ಕೊಟ್ಟು ಪೇಪರ್ನ ಖರೀದಿ ಮಾಡೋಕ್ಕಾಗಲ್ಲ ಅಂತ ಬರೀ ಅಂಕಣಗಳನ್ನು ಕಟ್ ಮಾಡಿ 40 ಪೈಸೆಗೆ ಜೆರಾಕ್ಸ್ ಮಾಡಿ ಅದನ್ನು ಹಂಚಿ ನಾವು ಇವರನ್ನು ತೊಗೊಂಡೋಗಿ ಉತ್ತುಂಗಕ್ಕೆ ತೊಗೊಂಡೋಗಿ ಸೇರಿಸಿದ್ದೀವಿ. ಏನಕ್ಕೆ ಅಂತ ಹೇಳಿದ್ರೆ, ಇವನು ಹಿಂದುತ್ವದ ಐಕಾನ್. ಇವರು ಹಿಂದುತ್ವದ ಬಗ್ಗೆ ಭಾಳ ಲೇಖನಗಳನ್ನು ಬರೀತಾರೆ, ಮತಾಂತರದ ವಿರುದ್ಧ ಬರೀತಾರೆ, ಇವತ್ತು ದೇಶಕ್ಕೆ ಬೇಕಾಗಿರುವಂಥ ವಿಚಾರಗಳನ್ನು ಬರೀತಾ ಇದ್ದಾರೆ ಅಂಥೇಳಿ ಅವತ್ತಿನಿಂದ ನಾವು ಕಟ್ಟರ್ ಅಭಿಮಾನಿಗಳಾಗಿ ಇವ್ರನ್ನ ತೊಗೊಂಬಂದು ನಾವು ಇಷ್ಟು ಮೇಲ್ ಕೂರಿಸ್ತಂಥದ್ದು. ಆದರೆ ಇವತ್ತು ಇವ್ರ ನಡವಳಿಕೆಯಿಂದ ಯಾವ ಸಂಸತ್ನಲ್ಲಿ ಬಾಂಬ್ ಹಾಕ್ತಂಥವ್ರಿಗೆ 3 ಸರಿ 4 ಸರಿ ಪಾಸ್ ಕೊಡ್ತೀರಿ ನೀವು ಅಂತ ಹೇಳಿದ್ರೆ ಯಾವ ನೈತಿಕತೆ ಇದೆ? ನೀವು ಎಲ್ಲರೂ ನಾನು ಒಂದು 4 ದಿವಸ ಅವ್ರ ಮನೇಲಿದ್ದೆ ಡೆಲ್ಲಿ ಒಳಗೆ. ಅಂಗ್ಲಾಚಿ ಕೇಳ್ಕೊಂಡಿದ್ದೀವಿ ಸಂಸತ್ನಲ್ಲಿ, ನಾವು ಪ್ರಧಾನಿಯವ್ರು ಮಾತಾಡೋದನ್ನು ಕೇಳಬೇಕು. ನೀವು ಒಂದು ಪಾಸ್ ಕೊಡಿಸಿ ಅಂತ ಹೇಳಿದ್ರೆ 4-5 ದಿವಸ ಆದರೂ ಪಾಸ್ ಕೊಡಿಸ್ದೆ, ಕೊನೆ ದಿವಸ ನಳಿನ್ ಕುಮಾರ್ ಕಟೀಲ್ದು ಪಾಸ್ ಕೊಡಿಸ್ತೀರಿ ನೀವು. ಸಂಸತ್ ಮುಗಿದು ಆಚೆ ಬರ್ತಾ ಇದ್ದಾರೆ, ಅವಾಗ ನೀವು ನನ್ನ ಕೈಗೆ ಪಾಸ್ ಕೊಡ್ತೀರಿ ತೊಗೊಂಡೋಗಿ. ಅದು ಏನು ಲೆಟ್ರ್ ಕೊಡ್ತಾ ಇದ್ದಾರೆ, ಪಾಸೂ ಇಲ್ಲ. ಇಲ್ಲಿ ತನಕ ನಾವು ಯಾವುದೇ ಬೇಡಿಕೆಯನ್ನು ಇಟ್ಟು ಪಕ್ಷದೊಳಗೆ ಇಂಥದ್ದು ಮಾಡಿ ಅಂತ ಯಾರನ್ನೂ ಕೇಳಿಲ್ಲ, ನಾಳೆನೂ ಕೇಳೋದಿಲ್ಲ. ಏನಕ್ಕೆ ಅಂದರೆ ಪಕ್ಷ ಮುಂದೊಂದು ದಿವಸ ನಮ್ಮನ್ನು ಗುರುತಿಸುತ್ತೆ ಅಂತೇಳಿ. ನೋಡಿ, ಹೋರಾಟ ಅಂದರೆ ಅದಕ್ಕೆ ಅರ್ಥನೇ ಬೇರೆ ಇದೆ. ಹೋರಾಟದಕ್ಕೆ ಅರ್ಥನೇ ಬೇರೆ ಇದೆ. ನೀನು ಕಂಡೋರ್ ಮಕ್ಕಳನ್ನ ಕೂರಿಸ್ಕೊಂಡು ಪ್ರಚೋದನಾಕಾರಿ ಭಾಷಣ ಮಾಡಿಬಿಟ್ಟು ಅಲ್ಲಿಂದ ಬಂದುಬಿಟ್ರೆ ಅದು ಭಾಷಣ ಅಲ್ಲ. ಇಲ್ಲಿ ಬ್ಯಾರಿಕೇಡ್ಗೆ ಹುಣಸೂರಿನಲ್ಲಿ ಗುದ್ದುಬಿಟ್ರೆ ಅದು ಹಿಂದುತ್ವ ಅಲ್ಲ. ಅದಲ್ಲ ಹಿಂದುತ್ವ. ಅದು ಹಿಂದುತ್ವ ಅಂತ ಹೇಳಿದ್ರೆ ಫಸ್ಟು ಯಾರು ಹಿಂದೂ ಕಾರ್ಯಕರ್ತರಿದ್ದಾರೆ ಅವ್ರನ್ನ ಆರ್ಥಿಕವಾಗಿ ಸದೃಢರನ್ನು ಮಾಡಬೇಕು ನೀನು. ಅವ್ರಿಗೆ ತತ್ವ ಸಿದ್ಧಾಂತ ಹಿಂದುತ್ವ ಅಂದರೆ ಏನು ಅಂತ ಹೇಳ್ಕೊಡ್ಬೇಕು ನೀನು. ಪ್ರಚೋದನಾಕಾರಿ ಭಾಷಣನೇ ಹಿಂದುತ್ವ ಅಲ್ಲ. ಅದು ಹಿಂದುತ್ವ ಬೆಳೆಸ್ಕೊಳ್ಳೋದಲ್ಲ ಹೇಳ್ತಾ ಇರೋವಂಥದ್ದು. ಅದನ್ನು ಎಷ್ಟೆಲ್ಲ ಆಪೋಷಣ ಮಾಡ್ಕೋಬೋದು ಅಷ್ಟು ಆಪೋಷಣ ಮಾಡ್ಕೊಂಡಿದ್ದಾರೆ. ಡೋಂಗಿ ಹಿಂದುತ್ವವಾದ. ಇಲ್ಲಿ ಅಜಿತ್ ಸೇಠ್ ತನ್ವೀರ್ ಸೇಠ್ಗೆ ನಮ್ಮ ಮುಂದೆ ಬೈಯೋದು, ಅಲ್ಲೆಲ್ಲೋ ಎದುರುಗಡೆ ಸಿಕ್ಕಿದ್ರೆ ತಪ್ಕೊಳ್ಳೋದು. ಅಯ್ಯೂಬ್ ಖಾನ್ಗೆ ಇಲ್ಲಿ ಬೈಯೋದು, ಅಲ್ಲಿ ಇನ್ನೊಂದು ಕಡೆ ಸಿಕ್ಕರೆ ತಪ್ಕೊಳ್ಳೋದು. ಸಿದ್ದರಾಮಯ್ಯನವ್ರಿಗೆ ಇಲ್ಲಿ ಬೈಯೋದು, ಅವ್ರು ಎದುರುಗಡೆ ಸಿಕ್ಕರೆ ಕಾಲಿಗೆ ನಮಸ್ಕಾರ ಮಾಡಿದ್ರು. ಕೇಳ್ಬಿಡಿ ನೀವು, ಹಿರಿಯರು ಅಂದರೆ ಗೌರವ ಇದೆ. ನನಗೆ ಸಂಸ್ಕಾರ ಯಾವುದ್ರಿ ಸಂಸ್ಕಾರ ನಿಮ್ಮದು? ಯಾವ ಸಂಸ್ಕಾರ ಕೊಟ್ಟಿದ್ದಾರೆ ನಿಮಗೆ? ನೋಡಿ, ಪ್ರೆಸ್ ಮೀಟ್ ಅವ್ರು ಇಲ್ಲಿ ತನಕ ಮಾಡಿರೋವಂಥದ್ದು ಒಬ್ಬೊಬ್ಬರೇ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡಿರೋದು. ಅವರು ನಿಮ್ಮ ಗಮನಕ್ಕಿರಲಿ, ಅವರು 10 ವರ್ಷ ಸಂಸದರಾಗಿದ್ದಾಗ ಯಾವುದೇ ಮದುವೆಗೆ ಹೋಗಿಲ್ಲ, ಯಾವುದೇ ಕಾರ್ಯಕರ್ತನ ತಂದೆ ತಾಯಿ ಸಾವು ಹೋಗಿಲ್ಲ, ಅಥವಾ ಯಾವುದೇ ಕಾರ್ಯಕರ್ತನಿಗೆ ಸ್ಪಂದಿಸಿಲ್ಲ.
ಈಗ ಸೋತ ಮೇಲೆ ಮದುವೆ ಮುಂಜಿ ನಾಮಕರಣ ಬಸ್ ರಸ್ಕೆ ಇನ್ನೊಂದು ಮತ್ತೊಂದು ಅಂತ ಹೋಗ್ತಾ ಇರೋವಂಥದ್ದವರು. ಇದಕ್ಕೆ ಮುಂಚೆ ಸಂಖ್ಯೆ ಕೇಳ್ತಿದ್ರು, ಎಷ್ಟು ಸಂಖ್ಯೆ ಬರ್ತಾರೆ ಅಲ್ಲಿ ಅಂತ ಕೇಳ್ತಿದ್ರು. ಅವರು ಬೇಸಿಕಲಿ ರಾಜಕಾರಣಿ ಅಲ್ಲ, ಅವರು ಏಕಾಏಕಿ ಪ್ರತಿಷ್ಠಾಪನೆಗೊಂಡಂಥ ಒಬ್ಬ ವ್ಯಕ್ತಿ. ಅವರು ನಾವು ಇವತ್ತಿಗೂ ತಿಳ್ಕೊಂಡಿರೋದು ಅವ್ರನ್ನ ಅಂಕಣಕಾರರು ಅಂತ. ಪತ್ರ ಬರಿತಾ ಇದ್ದಾರೆ, ಸಾರಿ, ಅವರು ಒಬ್ಬ ಪತ್ರಕರ್ತರಾಗಿ ಕೆಲಸ ಮಾಡಿದಂಥದ್ದು. ಅವರು ಪತ್ರಕರ್ತರಾಗಿ ಅಂಕಣಕಾರರಾಗಿ ಅವರು ನಮಗೆ ಕಂಡಂಥದ್ದು. ಪ್ರಧಾನಿಯವರು ಅವ್ರನ್ನ ಇಲ್ಲಿ ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡಿದಾಗ ಅವರು ಇಲ್ಲಿ ಬಂದು ಅಭ್ಯರ್ಥಿಯಾಗಿ ನಿಂತಂಥದ್ದು. ಯಾಕೆ ಶಾಯಿ ಮುಗಿದೋಯ್ತಾ ನಿಮಗೆ? ಬರವಣಿಗೆ ನಿಂತೋಯ್ತಾ ನಿಮ್ಮದು? ಬರವಣಿಗೆ ಇಲ್ವಾ ನಿಮ್ದೀಗ? ನೈತಿಕತೆ ಕುಸ್ತೋಗಿದೆಯಾ ನಿಮಗೆ? ಇಲ್ಲೇನು ಕೆಲಸ ಮಾಡ್ತಾ ಇಲ್ವಾ ನಿಮಗೆ? ನಿಮಗೆ ಕೊಟ್ಟಂಥ ಅವಕಾಶಗಳಲ್ಲಿ ರಾಜಕಾರಣಿಯಾಗಿ ಬೆಳೆದು ನೀವು ಉತ್ತುಂಗಕ್ಕೆ ಹೋಗ್ತೀರಾ ಅಂದ್ಕೊಂಡ್ವಿ. ಬಾಂಬ್ ಹಾಕೋಕ್ಕೆ ಪಾಸ್ ಕೊಡ್ತೀರಾ ಅಂತ ಅಂದ್ಕೊಳ್ಳಿಲ್ಲ ನಾವು. ನಿಮ್ಮನ್ನ ಬಾಂಬ್ ಹಾಕೋಕ್ಕೆ ಪಾಸ್ ಕೊಡ್ತೀರಾ ಅಂದ್ಕೊಳ್ಳಿಲ್ಲ. ಸ್ಟೇ ತೊಗೊಂಬತ್ತೀರಾ ಅಂತ ಅಂದ್ಕೊಳ್ಳಿಲ್ಲ. ಇಲ್ಲೇ ಯಾವುದೋ ಒಂದು ಜಿಲ್ಲಾಧಿಕಾರಿಗೆ ಹೋಗೊಂದು ಹೆಣ್ಮಗಳು ಒಂದು ಕಂಪ್ಲೇಂಟ್ ಕೊಟ್ಲಲ್ಲ ನಿನ್ನ ಮೇಲೆ. ಏನಾಯಿತು? ಇದೇ ಸುದ್ದಿ ಮಾಧ್ಯಮದ ಮೇಲೆ ಇವತ್ತು ಕೂಡ ಸುದ್ದಿ ಮಾಧ್ಯಮದವರು ಅದನ್ನೆಲ್ಲ ಪ್ರಸಾರ ಮಾಡೋಂಗೇ ಇಲ್ಲ ಅಂತೀರಿ. ನೀವೇ ಹೇಳ್ತೀರಿ ಸ್ಟೇ ತೊಗೊಂಬತ್ತೀರಿ. ಯಾಕೆ ಅಲ್ಲೋಗಿ ಎಡ್ತಾಕ್ತೀರಿ ನೀವು? ಇಲ್ಲಿ ಒಬ್ಬ ಪುಸ್ತಕ ಬರೆದ್ರು, ಕತ್ತಲೆ ಜಗತ್ತು ಅಂಥೇಳಿ, ಪ್ರವೀಣ್ ಕುಮಾರ್ ಮಾವಿನ ಕಾಡು ಅಂತ. ಇಂಚಿಂಚು ತೊಗೊಂಡಿದ್ದಾರೆ. RTIನಲ್ಲಿ ಅರ್ಜಿ ಹಾಕಿ ತೊಗೊಂಡು ಪ್ರತಿಯೊಂದು ಅಂಕಿ ಅಂಶಗಳ ಸಮೇತ ಕೊಟ್ಟಿದ್ದಾರೆ. ನಾವು 11 ಗಂಟೆಗೆ ಪುಸ್ತಕ ಬಿಡುಗಡೆ ಅಂತೇಳಿ ತೊಗೊಂಬಂದರೆ 10:30 ಪೊಲೀಸ್ನವ್ರು ತಂದು ಸ್ಟೇ ಆರ್ಡ್ರ್ ಕಾಪಿ ತಂದು ಕೊಡ್ತಾರೆ ನಮಗೆ. ಯಾಕಪ್ಪ ತೊಗೊಂಬರ್ತೀಯ ಸ್ಟೇ ಆರ್ಡ್ರು ನೀನು? ಆ ಥರ ಇದ್ದರೆ ಹೊರಗಚ್ಚು ನೀನು, ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕು ನೀನು. ಗೊತ್ತಾಗಕ್ಕಿಲ್ವಾ ನಿನಗೆ? ನಾವು 100ಕ್ಕೆ 200 ಭಾಗ ಪ್ರತಾಪ್ ಸಿಂಹ BJP ಒಳಗೆ ಯಾವುದೇ ಸಕ್ರಿಯ ರಾಜಕಾರಣ ಮಾಡೋ ಆಗಿಲ್ಲ. ಎಲ್ಲಿ ತನಕ ಅಂತ ಹೇಳಿದ್ರೆ ಅವ್ರಿಗೆ ಟಿಕೆಟ್ ಯಾಕೆ ತಪ್ಪಿತು ಅಂಥೇಳಿ ಅವರು ನಮಗೆ ಉತ್ತರನ ಜನಗಳ ಮುಂದೆ ಕೊಡಬೇಕು. ಬಾಂಬ್ ಹಾಕ್ತವ್ರಿಗೆ ಪಾಸ್ ಯಾಕೆ ಕೊಟ್ಟೆ ಅಂತ ಉತ್ತರ ಕೊಡಬೇಕು. ಸ್ಟೇ ಯಾಕೆ ತೊಗೊಂಬರ್ತೀನಿ ಅಂತ ಉತ್ತರ ಕೊಡಬೇಕು. ಚಾಮರಾಜನೇ ಯಾಕೆ ಬೇಕು? ನೀನು ಹಿಂದುತ್ವದ ಐಕಾನು. ರಾಜು ಸಾವ್ನಲ್ಲಿ ಮುಂಚೂಣಿಲಿ ಇದ್ದಂಥ ಒಂದು ಸಂದರ್ಭನ ಮೆರವಣಿಗೆಯಲ್ಲಿ ಬಳಸ್ಕೊಂಡಂಥ ಸಂದರ್ಭದಲ್ಲಿ ಅದಕ್ಕೆ ನಿನಗೆ ಯುವ ಮೋರ್ಚಾ ರಾಜ್ಯಾಧ್ಯಕ್ಷನ ಮಾಡಿದಂಥದ್ದು. ಏನು ಮಾಡಿದೆ ನೀನು? ಅದನ್ನು ಸದುಪಯೋಗ ಮಾಡಿಕೊಂಡು ಪಕ್ಷನ ಬೆಳವಣಿಗೆ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಇಷ್ಟು ನಿನಗೆ ಅವಕಾಶಗಳನ್ನು ಕೊಟ್ಟಂಥ ಪಕ್ಷಕ್ಕೆ ಏನು ಮಾಡಿದೆ? ಆಮೇಲೆ ಮುಂದುವರೆದು ಹೇಳ್ತೀರ ಮಹಾರಾಜರಿಗಿಂತ ಜಾಸ್ತಿ ಮಾಡಿದ್ದೀನಿ ಕೆಲಸ ಅಂತ. ಎಲ್ಲಿ ನೀವು ಹೆಲಿಕಾಪ್ಟರ್ ಹೇಳಿದ್ರಲ್ಲಪ್ಪ, ಇಲ್ಲಿ ಹೆಲಿಪ್ಯಾಡ್ ಬಗ್ಗೆ ಎಷ್ಟೆಷ್ಟು ಉದ್ದ ಬಂದು ಇದೇ ಪತ್ರಿಕಾಗೋಷ್ಠಿಯಲ್ಲಿ ಭಾಷಣ ಮಾಡಿದ್ರಲ್ಲ, ಎಷ್ಟು ಮೈಸೂರಿಂದ ಎಷ್ಟು ವಿಮಾನಗಳು ಹಾರಾಡ್ತಾ ಇದೆ? ಉತ್ತರ ಕೊಡಿಯಪ್ಪ. ಇನ್ನೂ ಹೇಳ್ತೀನಿ ಕೇಳಿ. BJP ಒಳಗೆ ಯಾವುದೇ ಜವಾಬ್ದಾರಿ ಪ್ರತಾಪ್ ಸಿಂಹನ್ಗೆ ಕೊಡೋದಿಲ್ಲ. ಕೊಡೋ ಅಂಥದ್ದೇ ಇದ್ದಿದ್ದರೆ ಟಿಕೆಟ್ ತಪ್ತಿರಲಿಲ್ಲ.